ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ. ಹಾಗಾಗಿ ಮೊದಲಿಗೆ ನಾನು ಈ ಎರಡೂ ಕಾರ್ಯಕ್ರಮ ಅಂದರೆ ಒಂದು ಸಂವಿಧಾನ ದಿನಾಚರಣೆ ಮತ್ತು ಈ ಕಾನೂನು ಕಾಲೇಜಿನ ಉದ್ಘಾಟನೆಯ ಶುಭಾಶಯವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಎರಡನೇದಾಗಿ, ವಿದ್ಯಾಸಂಸ್ಥೆಗಳನ್ನು ಕಟ್ಟತಕ್ಕಂಥದ್ದು ಬಹಳ ಕಷ್ಟ. ಈಗ ಸಂಸ್ಥಾಪಕರು ನಿಮಗೆ ಹೇಳಿದ್ದಾರೆ, ಒಂದು ಸಂಸ್ಥೆ ಪ್ರಾರಂಭ ಮಾಡುವಾಗ ಏನು ಅಡಕು ತೊಡಕುಗಳು ಇರ್ತದೆ, ಯಾವ ರೀತಿ ನಾವು ಪ್ರಯತ್ನ ಮಾಡಿ ಪ್ರಯತ್ನದಲ್ಲಿ ನಾವು ಯಶಸ್ಸನ್ನು ಕಂಡುಕೊಳ್ಳಲಿಕ್ಕೆ ಎಷ್ಟೊಂದು ಕಷ್ಟವನ್ನು ಪಟ್ಟಿರ್ತೇವೆ ಅಂತ. ಹಾಗಾಗಿ ಮೊದಲಿಗೆ ನಾನು ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದಂಥ ಸಿದ್ದರಾಜು ಮತ್ತು ಅವರ ಜೊತೆ ಕೈ ಜೋಡಿಸಿ ಈ ವಿದ್ಯಾಸಂಸ್ಥೆಯನ್ನು ಕಟ್ಟಲಿಕ್ಕೆ ಅವಿರತ ಪ್ರಯತ್ನವನ್ನು ಮಾಡಿ ಈ ಸಂಸ್ಥೆಯ ಮೂಲಕ ಶಿಕ್ಷಣವನ್ನು ನೀಡಲಿಕ್ಕೆ ಸಹಕಾರಿಯಾದಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ನನ್ನ ಪ್ರಣಾಮಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ನಾನು ಈಗಾಗಲೇ ಹೇಳಿದೆ, ಸಂಸ್ಥೆ ಕಟ್ಟುವಂಥ ಕೆಲಸ ಬಹಳ ಕಷ್ಟ ಅಂತ. ಬರೀ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರೆ ಸಾಲದು, ಅದನ್ನು ಉಳಿಸಿಕೊಂಡು, ನಾನು ಬೆಳಗ್ಗೆ ಮಾತನಾಡುವಾಗ ಹೇಳ್ತಾ ಇದ್ರು, 3 ವರ್ಷ 9 ತಿಂಗಳು ನ್ಯಾಯಾಧೀಶನಾಗಿ ಕೆಲಸ ಮಾಡಿ ವಾಪಸ್ ಬಂದೆ ಅಂತ. ಅವರು ಒಂದು ಶ್ರೀರಂಗಪಟ್ಟಣದಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವ ಕೆಲಸ ಭಾಳ ಕಷ್ಟಕರವಾದದ್ದು. ಅದನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ಕಷ್ಟ. ಹಾಗಾಗಿ ಅವ್ರಿಗೊಂದು ರೀತಿ ಅದು ಸವಾಲು. ಆ ಸವಾಲುಗಳನ್ನು ಎದುರಿಸ್ಕೊಂಡು ಮುನ್ನುಗ್ತಿದ್ದಾರೆ. ಹಾಗಾಗಿ ಅವ್ರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡುವಂಥ ಕೆಲಸ ಕೂಡ ನಮ್ಮ ಜವಾಬ್ದಾರಿ. ಹಾಗಾಗಿ ನಾನು ಇವತ್ತು ಈ ಕಾರ್ಯಕ್ರಮ ನೋಡಿ, ದೇಶವನ್ನು ಕಾಯತಕ್ಕಂಥದ್ದು ಎರಡು ಬಹುಮುಖ್ಯವಾಗಿ. ಒಂದು ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಬೇಕಾದ್ರೆ ಎರಡು ಬಹುಮುಖ್ಯ. ಒಂದು ಶಿಕ್ಷಣ, ಎರಡನೇದು ಆರೋಗ್ಯ. ಶಿಕ್ಷಣ ಮತ್ತು ಆರೋಗ್ಯ ಇವು ಎರಡು ಜೊತೆಯಾಗಿ ಹೋದಂಥ ಸಂದರ್ಭದಲ್ಲಿ ಒಂದು ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ದೇಶ ಏನಾದ್ರು ಸದೃಢವಾಗಿದೆ ಅಂತಂದರೆ ಯಾವಾಗ ಶಿಕ್ಷಣ ಸದೃಢವಾಗಿರ್ತದೆ ಮತ್ತು ಜನರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತವೋ ಆಗ ಮಾತ್ರ ಸಾಧಿಸಲಾರನ ಮಾತನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಅದಕ್ಕೆ ನಾನು ಕುವೆಂಪು ಅವ್ರನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಇಚ್ಛೆಪಡ್ತೇನೆ. ಅವ್ರಿಗೇನಾಗುತ್ತೆ, ಮೊದಲು ಕುವೆಂಪುರವರು ಅವರ ಮೊದಲ ಲಿಟ್ರೇಚರ್